ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 85. ಯಾಮಿನಿ ಗಾಢ ನಿದ್ರೆಗೆ ಜಾರಲು ವಿಕ್ರಮ್ ತನ್ನ ಮೊಬೈಲ್ ನೋಡುತ್ತಾ ಆಸ್ಪತ್ರೆಯ ಕೋಣೆಯಲ್ಲಿಯೇ ಕಾಯುತ್ತಿದ್ದನು. ಅದೇ ಸಮಯದಲ್ಲಿ ವರ್ಮನ್ ಬಂಗಲೆಯಲ್ಲಿ ಅಜಯ್ ಮತ್ತು ಕಾರುಣ್ಯ ಅಥರ್ವ ಮತ್ತು ನಕ್ಷತ್ರಾಳನ್ನು ನೋಡಬೇಕೆಂದು ನಿರ್ಧರಿಸಿ ಮಹಡಿಗೆ ಹೋದರು. ಅಲ್ಲಿ ಹಾಲಿನಲ್ಲಿದ್ದ ಸೋಫಾದಲ್ಲಿ ನಕ್ಷತ್ರಾಳೊಂದಿಗೆ ಕುಳಿತಿದ್ದನು ಅಥರ್ವ. ನಕ್ಷತ್ರ ಎಂದು ಕಾರುಣ್ಯ ಕರೆಯಲು ಇಬ್ಬರು ತಲೆ ಎತ್ತಿ ನೋಡಿದರು. ಬನ್ನಿ ಎಂದು ಅಥರ್ವ ಕರೆದು ಅವರನ್ನು ಕುಳಿತುಕೊಳ್ಳುವಂತೆ ಮಾಡಿದನು. ಆಗ ಅಜಯ್, ಅತ್ತೆ ನಿಮ್ಮ ಬಳಿ ಮಾತನಾಡಬೇಕು ಎಂದು ಹೇಳಿದರು. ನೀವು ಕೆಳಗೆ ಬರಲಿಲ್ಲ, ಅದಕ್ಕಾಗಿಯೇ ನಾವು ಇಲ್ಲಿಗೆ ಬಂದೆವು ಎಂದು ಹಿಂಜರಿದನು. ತಕ್ಷಣ ಅಥರ್ವ, ಅಯ್ಯೋ ಸಾರಿ ಅಜಯ್, ನಕ್ಷತ್ರಗೆ ಬೆಳ್ಳಿ ರಥ ಎಳೆದಿದ್ದರಿಂದ ಬೆನ್ನಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದಕ್ಕಾಗಿಯೇ ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ್ದೇನೆ, ನೀವು ಏನೂ ತಪ್ಪಾಗಿ ತಿಳಿದುಕೊಳ್ಳಬೇಡಿ ಎಂದು ವಿನಯದಿಂದ ವಿವರಿಸಿದನು. ಪರವಾಗಿಲ್ಲ ಎಂದ ತಕ್ಷಣ, ಸರಿ ಬನ್ನಿ ಹೋಗೋಣ, ಅತ್ತೆಯ ಜೊತೆ ಮಾತನಾಡೋಣ ಎಂದನು ಅಥರ್ವ. ಇಲ್ಲ, ನಾನು ಅಮ್ಮನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಕಾರುಣ್ಯ ಕೆಳಗೆ ಹೋಗಿ ತನ್ನ ತಾಯಿಯನ್ನು ಕರೆದುಕೊಂಡು ಬಂದಳು. ಅವರು ಬಂದು ಅಳಿಯನ ಮುಂದೆ ಕುಳಿತುಕೊಳ್ಳದೆ ಹಿಂಜರಿಕೆಯಿಂದ ನಿಂತಿದ್ದರು. ಪರವಾಗಿಲ್ಲ, ಕುಳಿತುಕೊಳ್ಳಿ ಅತ್ತೆ ಎಂದು ಅಥರ್ವ ಹೇಳಲು, ಪರವಾಗಿಲ್ಲ ಅಳಿಯಂದಿರೆ ಎಂದರು ಅವರು. ಇದರಲ್ಲಿ ಏನು ಫಾರ್ಮಾಲಿಟಿ ಇದೆ, ಮೊದಲು ಕುಳಿತುಕೊಳ್ಳಿ ಅತ್ತೆ ಎಂದು ಎದ್ದು ಹೋಗಿ ತನ್ನ ತಾಯಿಯಂತೆಯೇ ಭಾವಿಸಿ ಅವರ ಕೈ ಹಿಡಿದು ಕೂರಿಸಿದನು ಅಥರ್ವ. ಅವರಿಗೆ ಸ್ವಲ್ಪ ಮುಜುಗರವಾದರೂ ಇವರು ಕೊಡುವ ಗೌರವದಲ್ಲಿ ಒಂದು ನೆಮ್ಮದಿ ಇತ್ತು. ಆಗ ಮೇಲೆ ಇವರ ಕುಟುಂಬ ಬಂದಿರುವುದನ್ನು ತಿಳಿದು ಅಥರ್ವನ ದೊಡ್ಡಮ್ಮ ಮತ್ತು ಯಾಶಿಕಾಳ ಅಮ್ಮ ಇಬ್ಬರೂ ಸೇರಿ ಮಹಡಿಗೆ ಬಂದರು. ಹೇಳಿ ಅತ್ತೆ ಎಂದು ಅಥರ್ವ ಕೇಳಲು, ಅಳಿಯಂದಿರೆ ನಿಮ್ಮನ್ನು ಮರುಮನೆಗೆ ಕರೆದುಕೊಂಡು ಹೋಗಬೇಕು, ಅದನ್ನು ನಿಮ್ಮ ಬಳಿ ಹೇಳೋಣವೆಂದು ಬಂದೆವು ಎಂದು ಹಿಂಜರಿದರು. ಸರಿ ಅತ್ತೆ, ಯಾವಾಗ ಬರಬೇಕು ಎಂದು ಅಥರ್ವ ಕೇಳಲು, ಅದು ಬಂದು ಅಳಿಯಂದಿರೆ ನಾಳೆ ನೀವು ಬರಬೇಕು, ಅಲ್ಲಿ ಬಂದು ಒಂದು 10 ದಿನ ಇರಿ, ಹೆಣ್ಣು ಗಂಡಿನ ಔತಣದ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ ಎಂದು ಅವರು ಹೇಳುತ್ತಿದ್ದಂತೆಯೇ ಮರುಕ್ಷಣ ಅಥರ್ವನ ದೊಡ್ಡಮ್ಮ ಮಧ್ಯೆ ಬಾಯಿ ಹಾಕಿದರು. ಅರಮನೆಯಂಥ ಮನೆಯಲ್ಲಿ ರಾಜನಾಗಿ ಬದುಕುವವನು ಅಲ್ಲಿ ನಿಮ್ಮ ಗುಡಿಸಲಿಗೆ ಬಂದು ಎಲ್ಲಿರುತ್ತಾನೆ, ಅವನಿಗೆ ಅಲ್ಲಿ ಕಾಲಿಡಲು ಕೂಡ ಇಷ್ಟವಾಗುವುದಿಲ್ಲ ಎಂದು ಅವಳು ಹೇಳಲು ನಕ್ಷತ್ರ ಮತ್ತು ಅವಳ ಕುಟುಂಬದವರ ಮುಖಕ್ಕೆ ಹೊಡೆದಂತಾಯಿತು. ನಕ್ಷತ್ರ ಕಣ್ಣುಗಳಿಂದ ತಕ್ಷಣವೇ ಕಣ್ಣೀರು ಹೊರಬಂದಿತು. ತನ್ನ ಹೆಂಡತಿಯ ಕಣ್ಣೀರನ್ನು ನೋಡಿದ ಅಥರ್ವನ ಹೃದಯದಲ್ಲಿ ರಕ್ತ ಸೋರುತ್ತಿರುವಂತಹ ನೋವು. ತಕ್ಷಣ ಎದ್ದವನು ತನ್ನ ದೊಡ್ಡಮ್ಮನನ್ನು ಬೆಂಕಿಯುಗುಳುವಂತೆ ದಿಟ್ಟಿಸಿದನು. ಸಾಕು ನಿಲ್ಲಿಸಿ ದೊಡ್ಡಮ್ಮ, ಇನ್ನು ಮುಂದೆ ನಿಮಗೆ ಮರ್ಯಾದೆ ಇಲ್ಲ. ನಾನು ತಾಳ್ಮೆಯಿಂದ ಇದ್ದದ್ದು ನಿಮ್ಮ ವಯಸ್ಸಿಗೆ ಗೌರವ ಕೊಟ್ಟು, ಆದರೆ ನೀವು ನಿನ್ನೆಯಿಂದ ತುಂಬ ಅತಿರೇಕವಾಗಿ ಹೋಗುತ್ತಿದ್ದೀರಿ. ನಾನು ನೋಡಿಕೊಂಡೇ ಇದ್ದೇನೆ. ನಿನ್ನೆ ಮದುವೆಯಾಗಿ ನಾವು ಈ ಮನೆಗೆ ಬಂದಾಗಿನಿಂದ ಇಲ್ಲಿಯವರೆಗೆ ನಿಮ್ಮ ಮಾತು ಸರಿಯಿಲ್ಲ. ಇದಕ್ಕೂ ಮುನ್ನ ನೀವು ಹೀಗೆ ಇರಲಿಲ್ಲ. ಈಗ ಯಾಶಿಕಾಳ ಅಮ್ಮನ ಜೊತೆ ಸೇರಿ ನೀವು ಕೆಟ್ಟು ಹೋಗಿದ್ದೀರಿ ಎಂದು ಎಚ್ಚರಿಸಿದನು. ಅಯ್ಯೋ ಅಳಿಯಂದಿರೆ, ಇದಕ್ಕಾಗಿ ಏಕೆ ಕೋಪದಿಂದ ಮಾತನಾಡುತ್ತಿದ್ದೀರಿ, ಅವರು ಹೇಳುವುದು ನಿಜ ತಾನೇ ಎಂದು ನಕ್ಷತ್ರಾಳ ಅಮ್ಮ ಹೇಳಲು, ಸಾಕು ನಿಮ್ಮ ನಾಟಕ, ಏನು ಮಗುವನ್ನು ಚಿವುಟಿ ತೊಟ್ಟಿಲನ್ನು ತೂಗುತ್ತೀಯಾ ಎಂದು ಅಥರ್ವನ ದೊಡ್ಡಮ್ಮ ಅವರೊಂದಿಗೆ ಜಗಳಕ್ಕೆ ಬಂದರು. ದೊಡ್ಡಮ್ಮ ಹೇಳುವುದನ್ನು ಅರ್ಥ ಮಾಡಿಕೊಳ್ಳಿ, ಅವರು ನನ್ನ ಅತ್ತೆ, ನನ್ನ ನಕ್ಷತ್ರಾಳನ್ನು ಹೆತ್ತವರು, ಅವರನ್ನು ಮರ್ಯಾದೆ ಇಲ್ಲದೆ ಮಾತನಾಡುವುದು ನನ್ನನ್ನೇ ಅವಮಾನಿಸಿದ್ದಕ್ಕೆ ಸಮ. ಕಾಸು ಹಣ ಇದರಲ್ಲಿ ಶ್ರೇಷ್ಠತೆ ಇದೆ ಎಂದು ಅರ್ಥವಲ್ಲ, ಅವರು ಬದುಕುವ ರೀತಿಯಲ್ಲಿದೆ. ಹಾಗೆ ನೋಡಿದರೆ ಅವರು ಯಾವುದೇ ರೀತಿಯಲ್ಲೂ ನಮಗಿಂತ ಕಡಿಮೆಯವರಲ್ಲ. ನನ್ನ ಹೆಂಡತಿ ಹುಟ್ಟಿ ಬೆಳೆದ ಆ ಮನೆಗೆ ಹೋಗುವುದರಲ್ಲಿ ನನಗೇನು ಕಷ್ಟ ಎಂದವನು ನಕ್ಷತ್ರ ಅಮ್ಮನನ್ನು ನೋಡಿ, ಅತ್ತೆ ನಾಳೆ ಏಕೆ ನಾವು ಹಿಂದೆ ಹೊರಡೋಣ ಎಂದನು ಅಥರ್ವ. ಈ ಉತ್ತರವನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ತಕ್ಷಣ ದೊಡ್ಡಮ್ಮ, ಅಥರ್ವ ನಿನ್ನ ಅಮ್ಮನಿಗೆ ನಡೆಯಲು ಸಾಧ್ಯವಿಲ್ಲ, ಅವರಿಂದ ಎಲ್ಲಿಗೂ ಬರಲು ಸಾಧ್ಯವಿಲ್ಲ. ಅವರ ಜಾಗದಲ್ಲಿದ್ದು ನಿನಗೆ ಒಳಿತು ಕೆಡುಕುಗಳನ್ನು ನೋಡುವುದು ನಾವೇ. ಯಾವುದೋ ಯಾರೋ ಎಂಬಂತೆ ಮಾತನಾಡುತ್ತೀಯಾ ಎಂದು ಅವಳ ತಾಯಿಯ ಅಂಗವೈಕಲ್ಯವನ್ನು ಚುಚ್ಚಿ ಮಾತನಾಡಿದಳು.
ಅದಕ್ಕೆ ಅಥರ್ವ, ಇಲ್ಲಿ ನೋಡಿ ದೊಡ್ಡಮ್ಮ, ನೀವೆಲ್ಲ ನಮ್ಮ ಮನೆಗೆ ಕೇವಲ ಸಂಬಂಧಿಕರಷ್ಟೇ, ಅದನ್ನು ಮೀರಿ ಏನೂ ಇಲ್ಲ. ನೀವು ಇನ್ನೆರಡು ದಿನಗಳಲ್ಲಿ ಅಮೇರಿಕಕ್ಕೆ ಹೊರಡುತ್ತೀರಿ. ಅದಾದ ಮೇಲೆ ನನ್ನ ಅಮ್ಮ ನೋಡಿಕೊಳ್ಳುವ ಎಲ್ಲ ಕೆಲಸಗಳನ್ನು ನೀವು ನೋಡಿಕೊಳ್ಳಲು ಸಾಧ್ಯವೇ? ಏನೋ ಅವರಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂಬಂತೆ ಮಾತನಾಡುತ್ತಿದ್ದೀರಿ. ಇಲ್ಲಿ ನೋಡಿ, ನನ್ನ ಅಮ್ಮ ನನಗೆ ದೇವರು. ಅವರ ರಕ್ತ ಸಂಬಂಧಗಳನ್ನು ನಾನು ಪ್ರಾಣವಾಗಿ ಗೌರವಿಸುತ್ತೇನೆ. ಅದಕ್ಕಾಗಿಯೇ ಇಂದಿನವರೆಗೂ ಮಾವನ ಕುಟುಂಬವನ್ನು ನನ್ನ ಕುಟುಂಬವಾಗಿ ನೋಡಿಕೊಳ್ಳುತ್ತಿದ್ದೇನೆ. ಆದರೆ ಎಷ್ಟೇ ಒಳ್ಳೆಯದನ್ನು ನೆನೆಸಿದರೂ ನಿಮ್ಮಿಂದ ವಿಷವನ್ನು ಮಾತ್ರವೇ ಕಕ್ಕಲು ಸಾಧ್ಯವೇ? ಹಾವಿಗೆ ಹಾಲಿರದಂತೆ ಎಂದು ಹೇಳುತ್ತಾರೆ. ಅದನ್ನು ನಾನು ಮಾಡುತ್ತಿದ್ದೇನೆ. ಏನೇ ಇದ್ದರೂ ನಿಮ್ಮೆಲ್ಲರಿಂದ ಅಪಾಯವೇ. ಅದನ್ನು ತಿಳಿದೇ ಸುಮ್ಮನಿದ್ದೇನೆ. ಅಮ್ಮನಿಗಾಗಿ ಮಾತ್ರ. ನಿಮ್ಮೆಲ್ಲರ ಗುಟ್ಟು ನನಗೆ ಚೆನ್ನಾಗಿಯೇ ಗೊತ್ತು. ನನ್ನ ನಕ್ಷತ್ರಾಳನ್ನು ಅಪಹರಿಸಿದ್ದು ಇದೋ ಇವರ ಗಂಡ ಮತ್ತು ಮಗಳು ಎಂಬುದು ನನಗೆ ಸ್ಪಷ್ಟವಾಗಿ ಗೊತ್ತು. ಎಲ್ಲವನ್ನು ಕಂಡು ಹಿಡಿದೆ. ಆದರೂ ಸುಮ್ಮನಿದ್ದೇನೆ ನನ್ನ ಅಮ್ಮನಿಗಾಗಿ. ಇನ್ನು ಮುಂದೆ ಅನಗತ್ಯವಾಗಿ ನನ್ನ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಉಂಟು ಮಾಡಬೇಕೆಂದುಕೊಂಡರೆ ಅಥರ್ವನನ್ನು ಬೇರೆಯದೇ ರೀತಿಯಲ್ಲಿ ನೋಡಬೇಕಾಗುತ್ತದೆ. ಔಟ್, ಹೊರಡಿ ಎಂದು ಕಿರುಚಿದನು. ಇಬ್ಬರು ಭಯದಿಂದ ನಡುಗಿ ಅಲ್ಲಿಂದ ಓಡಿ ಹೋದರು. ನಂತರ ನಕ್ಷತ್ರ ಕುಟುಂಬವನ್ನು ನೋಡಿ, ಅವರೆಲ್ಲ ಹಾಗೆಯೇ. ಅವರು ಮಾತನಾಡುವುದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ. ನನ್ನ ಮಟ್ಟಿಗೆ ಗೌರವ ಎಂಬುದು ನಾವು ಬದುಕುವ ಶಿಸ್ತಿನಲ್ಲಿದೆ. ಹಾಗೆ ನೋಡಿದರೆ ನೀವು ಯಾವುದೇ ರೀತಿಯಲ್ಲೂ ನಮಗಿಂತ ಕಮ್ಮಿಯವರಲ್ಲ. ಒಂದು ಹೆಜ್ಜೆ ಮೇಲೆಯೇ ಎಂದವನು, ನಕ್ಷತ್ರ, ನಾವು ಹಿಂದೆ ಹೊರಡೋಣ ಎಂದನು. ಸರಿ ಎಂದು ನಕ್ಷತ್ರ ತಲೆಯಾಡಿಸಿದಳು. ಅತ್ತೆ, ನಾವು ಸಂಜೆ ಹೊರಡೋಣ. ನೀವು ಏನನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಹೋಗಿ ವಿಶ್ರಾಂತಿ ಪಡೆಯಿರಿ ಎಂದನು ಅಥರ್ವ. ನಂತರ ಅಜಯ್ನನ್ನು ನೋಡಿ, ಓಕೆ ಅಜಯ್, ಅವರನ್ನು ಕರೆದುಕೊಂಡು ಹೋಗಿ. ಏನನ್ನೂ ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ ಎಂದನು. ಅವರು ಹೋದ ನಂತರ ನಕ್ಷತ್ರಾಳನ್ನು ಕರೆದುಕೊಂಡು ಕೋಣೆಯೊಳಗೆ ಹೋದನು. ಏಕೆ ಚಿನ್ನ, ಏನಾದರೂ ತಕ್ಷಣ ಕಣ್ಣಿನಲ್ಲಿ ಕಣ್ಣೀರು ಬರುತ್ತದೆ. ಇದಕ್ಕೂ ಮುನ್ನ ಕಣ್ಣೀರು ಬಂದಿರಬಹುದು, ಆದರೆ ಇನ್ಮುಂದೆ ಬರಬಾರದು. ಕಣ್ಣೀರು ಒಬ್ಬರ ದೌರ್ಬಲ್ಯ, ಅದೇ ಕಣ್ಣೀರು ಒಬ್ಬರ ಬಲವೂ ಹೌದು. ಯೋಗ್ಯತೆ ಇಲ್ಲದವರಿಗಾಗಿ ನಾವು ಕಣ್ಣೀರು ಸುರಿಸುವುದು ನಮ್ಮನ್ನು ನಾವೇ ಕೀಳಾಗಿಸಿಕೊಳ್ಳುವುದಕ್ಕೆ ಸಮ ಎಂದು ಕಣ್ಣೀರನ್ನು ಹೊರೆಸಲು ನಕ್ಷತ್ರ ಅವನ ಎದೆಯ ಮೇಲೆ ವಾಲಿಕೊಂಡಳು. ಸ್ವಲ್ಪ ಸಮಯ ಕಳೆಯಿತು. ಆಸ್ಪತ್ರೆಯ ಆ ಶಾಂತವಾದ ಕೋಣೆಯಲ್ಲಿ ವಿಕ್ರಮ್ನ ಮೊಬೈಲ್ ರಿಂಗ್ ಆಯಿತು. ಪರದೆಯ ಮೇಲೆ ಅಣ್ಣ ಎಂದು ಮಿನುಗಲು ಕರೆಯನ್ನು ಸ್ವೀಕರಿಸಿ ವಿಕ್ರಮ್ ಕೋಣೆಯ ಹೊರಗೆ ಬಂದನು. ಹೇಳಿ ಅಣ್ಣ ಎಂದನು ವಿಕ್ರಮ್. ಏನು ವಿಕ್ರಮ್, ಇನ್ನೂ ನೀನು ಮನೆಗೆ ಬಂದಿಲ್ಲ? ಆಫೀಸ್ನಲ್ಲಿ ಕೆಲಸ ಹೆಚ್ಚಾಗಿದೆಯಾ ಎಂದು ಅಥರ್ವನ ಧ್ವನಿ ಕಾಳಜಿಯಿಂದ ಕೇಳಿತು. ವಿಕ್ರಮ್ ಹಿಂಜರಿಕೆಯಿಂದ, ಅಣ್ಣ, ನಾನು ಬೇಗನೆ ಹೊರಟಿದ್ದೆ, ಆದರೆ ಬರುವ ದಾರಿಯಲ್ಲಿ ಒಂದು ಸಣ್ಣ ಅಪಘಾತ ಎಂದು ಹೇಳಿದನು. ಮರುಕ್ಷಣ ಅಥರ್ವನ ಧ್ವನಿಯಲ್ಲಿ ಆತಂಕ ಹರಡಿತು. ಏನೋ ಹೇಳ್ತಾ ಇದೀಯಾ? ಮತ್ತೊಮ್ಮೆ ಅಪಘಾತವಾ? ನೀನು ಎಲ್ಲಿದ್ದೀಯಾ? ಏನಾದರೂ ಪೆಟ್ಟಾಗಿದೆಯಾ? ಕೂಡಲೇ ಹೇಳು ಎಂದು ಅಥರ್ವ ಆತಂಕ ಪಡಲು ವಿಕ್ರಮ್ ಅವನನ್ನು ಸಮಾಧಾನಪಡಿಸಿದನು. ಇಲ್ಲ ಅಣ್ಣ, ನನಗೇನೂ ಆಗಿಲ್ಲ. ನಾನು ಬರುತ್ತಿರುವಾಗ ಯಾಮಿನಿ ಇದ್ದಕ್ಕಿದ್ದಂತೆ ನನ್ನ ಗಾಡಿಗೆ ಬಂದು ಅಡ್ಡ ಬಂದರು ಎಂದನು ವಿಕ್ರಮ್. ಅಥರ್ವನ ಧ್ವನಿ ತಕ್ಷಣ ಬದಲಾಯಿತು. ಅದರಲ್ಲಿ ಈಗ ಕೋಪ ಮತ್ತು ಕಹಿ ಬೆರೆತಿತ್ತು. ಏನಿದು? ಅವರ ಕುಟುಂಬಕ್ಕೆ ಇದೇ ಕೆಲಸವಾಗಿ ಹೋಯಿತಾ? ಯಾವುದೋ ಒಂದು ಕಾರಣವನ್ನಿಟ್ಟುಕೊಂಡು ನಿನ್ನನ್ನು ಸಿಲುಕಿಸಲು ನೋಡುತ್ತಿದ್ದಾರಾ ಎಂದು ಅಥರ್ವ ಕಟುವಾಗಿ ಮಾತನಾಡಿದನು. ವಿಕ್ರಮ್ ನಿಧಾನವಾಗಿ, ಇಲ್ಲ ಅಣ್ಣ, ಅದು ಹಾಗಿಲ್ಲ ಎಂದು ಹೇಳಿ ಇಂದು ನಡೆದ ಎಲ್ಲವನ್ನು ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸಿದನು. ಯಾಮಿನಿಯ ಆರೋಗ್ಯ ಪರಿಸ್ಥಿತಿ, ಅವಳು ಗರ್ಭಿಣಿಯಾಗಿರುವುದು, ವಿಷ್ಣುವನ್ನು ಬಿಟ್ಟು ಅವಳ ಅಮ್ಮನ ಮನೆಯಲ್ಲಿರುವುದು ಎಲ್ಲವನ್ನೂ ಕೇಳಿ ಅಥರ್ವ ಬೆರಗಾದನು. ಏನು ಹೇಳ್ತಾ ಇದೀಯಾ ವಿಕ್ರಮ್? ಯಾಮಿನಿ ವಿಷ್ಣುವಿನ ಜೊತೆ ಇಲ್ವಾ ಎಂದು ಆಶ್ಚರ್ಯದಿಂದ ಅಥರ್ವ ಕೇಳಲು, ಹೌದು ಅಣ್ಣ. ಸರಿ, ಇದನ್ನು ಇಟ್ಕೊಂಡು ನೀವು ಬೇಸರ ಪಡಬೇಡಿ. ನಾನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರನ್ನು ಡಿಸ್ಚಾರ್ಜ್ ಮಾಡಿ ಭದ್ರವಾಗಿ ಅವರ ಮನೆಯಲ್ಲಿ ಬಿಟ್ಟು ಬರುತ್ತೇನೆ ಎಂದನು ವಿಕ್ರಮ್. ಸ್ವಲ್ಪ ಮೌನದ ನಂತರ ಅಥರ್ವ ಮೃದುವಾಗಿ, ಓಕೆ ವಿಕ್ರಮ್. ಅತ್ತೆ ಮರುಮನೆಗೆ ಬರಬೇಕು ಎಂದು ಕರೆದರು. ಹಗಲಿನಲ್ಲಿ ಹೋಗುವುದಕ್ಕಿಂತ ರಾತ್ರಿ ಪ್ರಯಾಣ ಚೆನ್ನಾಗಿರುತ್ತದೆ ಅಲ್ವಾ? ನಿನಗೆ ಲಾಂಗ್ ಡ್ರೈವ್ ತುಂಬ ಇಷ್ಟ. ಆದ್ದರಿಂದ ನಾವು ತಿರುಚೆಂದೂರಿಗೆ ಹೊರಡೋಣವಾ ಎಂದು ಕೇಳಿದನು. ಅದಕ್ಕೆ ವಿಕ್ರಮ್, ಓಕೆ ಅಣ್ಣ, ಧಾರಾಳವಾಗಿ ಹೋಗೋಣ ಎಂದನು ಉತ್ಸಾಹದಿಂದ.
ಸರಿ, ನೀನು ಹೊರಡುವಾಗ ಹಾಗೆಯೇ ಯುವ ಕಾರ್ತಿಕ್ ಬಳಿ ಇನ್ಫಾರ್ಮ್ ಮಾಡು. ನಾನು ಬರುವುದಕ್ಕೆ 10 ದಿನಗಳಿಗಿಂತ ಹೆಚ್ಚಾಗುತ್ತದೆ. ನೀನು ಅಲ್ಲಿ ಔತಣ ಮುಗಿದ ತಕ್ಷಣ ಹೊರಟು ಬಾ. ಅಲ್ಲಿಯವರೆಗೆ ಅವರು ಆಫೀಸ್ ನೋಡಿಕೊಳ್ಳಲಿ ಎಂದನು ಅಥರ್ವ. ಸರಿ ಅಣ್ಣ ಎಂದು ವಿಕ್ರಮ್ ಹೇಳಿ ಫೋನ್ ಇಡಲು, ಏ, ಇನ್ನೊಂದು ವಿಷಯ ಎಂದನು. ವಿಕ್ರಮ್ ಗಮನವಿಟ್ಟು ಕೇಳಲು, ಆ ಹುಡುಗಿ ಯಾಮಿನಿ ಬಳಿ ಅವಳಿಗೂ ವಿಷ್ಣುವಿಗೂ ಏನು ಸಮಸ್ಯೆ ಎಂದು ಮೆಲ್ಲನೆ ಕೇಳು. ಮದುವೆಯಾಗಿ ಸ್ವಲ್ಪ ದಿನಗಳಷ್ಟೇ ಆಗಿದೆಯಲ್ಲವೇ, ಪಾಪ, ಅವರ ಲೈಫ್ ಹೀಗೆಯೇ ವೇಸ್ಟ್ ಆಗಬಾರದು ಅಲ್ವಾ ಎಂದು ಅಥರ್ವ ಕಾಳಜಿಯಿಂದ ಹೇಳಿದನು. ಖಂಡಿತ ಅಣ್ಣ, ನಾನು ಕೇಳುತ್ತೇನೆ, ನೀವು ರಿಲ್ಯಾಕ್ಸ್ ಆಗಿ ಇರಿ ಎಂದು ಹೇಳಿ ವಿಕ್ರಮ್ ಫೋನ್ ಇಟ್ಟನು. ಒಂಟಿಯಾಗಿ ಆ ಆಸ್ಪತ್ರೆಯ ಆವರಣದಲ್ಲಿ ನಿಂತಿದ್ದ ವಿಕ್ರಮ್ನ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಓಡಿದವು. ಯಾಮಿನಿಯ ಕಣ್ಣೀರು ಮತ್ತು ವಿಷ್ಣುವಿನೊಂದಿಗಿನ ಅವಳ ಅಗಲಿಕೆ ಅವನೊಳಗೆ ಒಂದು ರೀತಿಯ ತಳಮಳವನ್ನುಂಟು ಮಾಡಿತು. ಮತ್ತೆ ಒಳಗೆ ಹೋದನು. ಆಗ ಪ್ರಜ್ಞೆ ಬಂದು ಮಲಗಿದ್ದಳು ಯಾಮಿನಿ. ಅದೇ ವೇಳೆಯಲ್ಲಿ ತನ್ನ ಅಪ್ಪನೊಂದಿಗೆ ಮುಂಬೈಗೆ ಹೊರಟಳು ಮಾಯಾ. ಮಾಯಾ ತನ್ನ ತಂದೆಯೊಂದಿಗೆ ವಿಮಾನ ನಿಲ್ದಾಣಕ್ಕೆ ಹೋದಳು. ಅವಳಿಗೆ ವಿಕ್ರಮ್ ಜೊತೆ ಮಾತನಾಡಬೇಕು ಅನ್ನಿಸಿತು. ಅಪ್ಪನಿಗೆ ಗೊತ್ತಾಗದ ಹಾಗೆ ಮಾತನಾಡಿ ಬರೋಣ ಎಂದು ಯೋಚಿಸಿದವಳು, ಅಪ್ಪ, ನಾನು ಆಫೀಸ್ಗೆ ಒಂದು ಕಾಲ್ ಮಾಡಬೇಕು, ಮಾತನಾಡಿ ಬರ್ತೀನಿ ಎಂದಳು. ಅವಳ ತಂದೆ ಸರಿ ಮಾಯಾ ಎಂದರು. ಅವಳು ಸ್ವಲ್ಪ ದೂರ ಹೋಗಿ ವಿಕ್ರಮ್ ಅವಳಿಗೆ ಕೊಡಿಸಿದ್ದ ಮೊಬೈಲನ್ನು ಹ್ಯಾಂಡ್ ಬ್ಯಾಗ್ನಿಂದ ತೆಗೆದು ಆನ್ ಮಾಡಿದಳು. ಅವಳು ಈಗ ವಿಕ್ರಮ್ಗೆ ಕರೆ ಮಾಡಿದಳು. ಅವಳ ನಂಬರ್ ನೋಡಿದವನಿಗೆ ಮನಸ್ಸು ಕುಣಿದಾಡಿತು. ಆದರೆ ಅಥರ್ವ ಹೇಳಿತು ನೆನಪಿಗೆ ಬಂದು ಬೇಡ ಎಂದು ಮೆದುಳು ಹೇಳಿತು. ಆದರೂ ಮನಸ್ಸು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಕೊನೆಯ ರಿಂಗ್ನಲ್ಲಿ ಫೋನ್ ಅಟೆಂಡ್ ಮಾಡಿದನು. ಆದರೆ ಆ ಕ್ಷಣದಲ್ಲಿ ಮಾಯಾ ಕಟ್ ಮಾಡಿದಳು. ಹಲೋ ಎಂದವನಿಗೆ ನಿರಾಸೆ ಮಾತ್ರ ಉಳಿಯಿತು. ಮತ್ತೆ ಇವನು ಕರೆ ಮಾಡಿದ. ಐ ಕಾಲ್ ಯು ಬ್ಯಾಕ್ ಎಂಬ ಮೆಸೇಜ್ ಬಂತು. ಸರಿ, ಬಹುಶಃ ಅವರ ಮನೆಯಲ್ಲಿ ಯಾರಾದರೂ ಬಂದಿರಬಹುದು ಎಂದು ಯೋಚಿಸಿದವನು ಫೋನನ್ನು ಹತಾಶೆಯಿಂದ ಒಮ್ಮೆ ನೋಡಿ ಯಾಮಿನಿಯ ಕೋಣೆಯೊಳಗೆ ಹೋದನು. ಆಗ ತಾನೇ ಅವಳಿಗೆ ನಿದ್ದೆ ಎಚ್ಚರವಾಗಿತ್ತು. ಹಾಯ್, ಈಗ ಹೇಗಿದೆ ನಿಮಗೆ ಎಂದು ವಿಕ್ರಮ್ ಕೇಳಲು ಅವನ ಉತ್ಸಾಹಭರಿತ ಧ್ವನಿಯೇ ಅವಳಿಗೆ ಸ್ವಲ್ಪ ಮಟ್ಟಿಗೆ ಸ್ಪಷ್ಟತೆಯನ್ನು ನೀಡಿತು. ಈಗ ಪರವಾಗಿಲ್ಲ. ನೀವು ಇಷ್ಟು ಹೊತ್ತು ನನಗಾಗಿ ಕಾಯುತ್ತಿದ್ದೀರಾ ಎಂದು ಯಾಮಿನಿ ಕೇಳಲು ಅವನು ಹೇಗೆ ಅರ್ಧದಲ್ಲೇ ಬಿಟ್ಟು ಹೋಗಲು ಸಾಧ್ಯ? ನೀವು ನಿಮ್ಮ ಗಂಡನಿಗೆ ಫೋನ್ ಮಾಡಬಾರದು ಅಂತ ಹೇಳಿದ್ದೀರಿ. ಆಮೇಲೆ ನಿಮ್ಮ ಅಪ್ಪನಿಗೆ ಕಾಲ್ ಮಾಡಿದರೆ ಅವರು ಭಯಪಟ್ಟುಕೊಳ್ಳುವುದಿಲ್ಲವೇ? ಅದಕ್ಕೆ ನಾನು ಯಾರಿಗೂ ಕಾಲ್ ಮಾಡಲಿಲ್ಲ. ಅವರ ನಂಬರ್ ನನ್ನ ಹತ್ತಿರ ಇಲ್ಲ. ನಿಮ್ಮ ಸ್ಕೂಟಿಯನ್ನು ಕಾರ್ತಿ ಆಫೀಸ್ಗೆ ತೆಗೆದುಕೊಂಡು ಹೋಗಿದ್ದಾನೆ. ರಾತ್ರಿ ಅವನು ತಂದು ಬಿಟ್ಟರೆ ಓಕೆ ತಾನೆ? ನೀವಿಲ್ಲದೆ ನಿಮ್ಮ ಸ್ಕೂಟಿಯನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋದರೆ ಅವರು ಭಯಪಡುತ್ತಾರೆ. ಅದಕ್ಕಾಗಿಯೇ ಹೀಗೆ ಮಾಡಿದೆ ಎಂದನು ವಿಕ್ರಮ್. ಒಳ್ಳೆಯದೇ ಮಾಡಿದ್ದೀರಿ ಎಂದವಳು. ಆಮೇಲೆ ನೀವು ಹೊರಡಿ, ನಾನು ಹೊರಡುತ್ತೇನೆ. ಆಮೇಲೆ ಹ್ಯಾಂಡ್ ಬ್ಯಾಗ್ನಲ್ಲಿ ಹಣ ಇತ್ತು ಎಂದು ಅವಳು ತಡಬಡಾಯಿಸಿದಾಗ ವಿಕ್ರಮ್ ತಡೆದನು. ಏನ್ರಿ, ಇಷ್ಟು ದೂರ ನಿಮ್ಮನ್ನು ಕರೆದುಕೊಂಡು ಬಂದು ನಿಮ್ಮ ಮೆಡಿಕಲ್ ಖರ್ಚಿಗೆ ನಿಮ್ಮಿಂದ ಹಣ ಇಸ್ಕೊಳ್ತೀನಾ? ಯಾಕೆ ಹೀಗಿದ್ದೀರಿ? ಮೊದಲು ರಿಲ್ಯಾಕ್ಸ್ ಆಗಿ ಎಂದವನು ಮುಂದುವರೆಸಿದ. ನಾನು ಡಾಕ್ಟರ್ ಜೊತೆ ಮಾತನಾಡಿದೆ. ನಿಮ್ಮ ಪುಟ್ಟ ಮಗು ತುಂಬ ಆರೋಗ್ಯವಾಗಿದ್ದಾನೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ನೀವೇ ತುಂಬ ಮಾನಸಿಕ ಒತ್ತಡದಲ್ಲಿದ್ದೀರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಒಂದೇ ಒಂದು ವಿಷಯ ಹೇಳ್ತೀನಿ, ನಮ್ಮ ಜೀವನದಲ್ಲಿ ಸಮಸ್ಯೆಗಳಿಲ್ಲದೆ ಇರುವುದಿಲ್ಲ. ಖಂಡಿತವಾಗಿ ಒಂದು ಹೋದರೆ ಇನ್ನೊಂದು ಸಮಸ್ಯೆ ಬಂದೇ ಬರುತ್ತದೆ. ಅದು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತದೆ. ಆ ಸಮಸ್ಯೆ ಮುಂದೆ ಬರಲಿರುವ ಸಂತೋಷವನ್ನು ಆಚರಿಸಲು ನಾವಿಲ್ಲದಂತೆ ಮಾಡಿಬಿಡುತ್ತದೆ. ನಿಮ್ಮ ಸಮಸ್ಯೆಗಳು ಏನೇ ಆಗಿರಬಹುದು, ಆದರೆ ಮುಂದೆ ಬರಲಿರುವ ಸಂತೋಷ ನಿಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು. ಆ ಮಗುವನ್ನು ನೆನೆಸಿಕೊಂಡು ನೀವು ಕಹಿ ಘಟನೆಗಳನ್ನು ಮರೆತು ಬಿಡಿ. ಖಂಡಿತ ಎಲ್ಲವೂ ಸರಿಯಾಗುತ್ತದೆ. ನನ್ನನ್ನು ಒಬ್ಬ ಸಹೋದರನಂತೆ ಭಾವಿಸಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳುವುದಾದರೆ ಧಾರಾಳವಾಗಿ ಹೇಳಬಹುದು. ನನ್ನಿಂದ ಸಾಧ್ಯವಾದ ಸಹಾಯವನ್ನು ನಿಮಗೆ ನಾನು ಮಾಡುತ್ತೇನೆ ಎಂದು ಹೇಳಿದಾಗ ಅವಳಿಗೆ ಅಳು ಬಂತು. ನಾನು ನನ್ನ ಸಮಸ್ಯೆಗಳನ್ನು ಹೇಳಿದರೂ ನಿಮ್ಮಿಂದ ಸರಿಪಡಿಸಲು ಸಾಧ್ಯವಿಲ್ಲ. ಏಕೆಂದರೆ ನನಗೂ ನನ್ನ ಗಂಡನಿಗೂ ವಿಚ್ಛೇದನ ಆಗಿದೆ ಎಂದಳು. ವಿಕ್ರಮ್ಗೆ ಆಘಾತವಾಯಿತು. ಏನು ಹೇಳ್ತಾ ಇದ್ದೀರಾ? ವಿಚ್ಛೇದನನಾ?
ಮದುವೆಯಾಗಿ ಸ್ವಲ್ಪ ದಿನಗಳಷ್ಟೇ ಆಗಿದೆ, ಪೂರ್ತಿಯಾಗಿ 2 ತಿಂಗಳು ಕೂಡ ಆಗಿಲ್ವಲ್ಲ ಎಂದು ಅವನು ಕೇಳಲು ಯಾಮಿನಿ ಕಣ್ಣೀರಿನೊಂದಿಗೆ ತನ್ನ ಕತೆ ಬಿಚ್ಚಿಟ್ಟಳು. ನನ್ನ ಹಣೆ ಬರಹ ಸರಿಯಿಲ್ಲ. ಆರಂಭದಲ್ಲಿ ಚೆನ್ನಾಗಿರಬೇಕಾಗಿದ್ದ ಜೀವನವನ್ನು ಆತುರಪಟ್ಟು ಹಾಳು ಮಾಡಿಕೊಂಡೆ. ಆಮೇಲೆ ಒದಗಿದಾಗ ಆರಂಭದಲ್ಲಿ ತುಂಬ ಕಷ್ಟಪಟ್ಟೆ. ಆಗಲೆಲ್ಲ ಸತ್ತು ಹೋಗೋಣ ಅನ್ನಿಸ್ತಿತ್ತು. ನಾನೊಂದು ಹುಚ್ಚಿ. ನಿಮ್ಮ ಅಣ್ಣನ ಮೇಲೆ ಗೂಬೆ ಕೂರಿಸಿ ನನ್ನ ಗಂಡ ಮಾಡಿದ ತಪ್ಪು ಕೂಡ ಅವರ ಪ್ರಚೋದನೆಯಿಂದಲೇ ಅಂತ ಅಂದುಕೊಂಡಿದ್ದೆ. ಆದರೆ ಯಾವುದೂ ಇಲ್ಲ ಅಂತ ಅಂದು ನಾನು ಸಾಯಲು ಹೋದ ಕೊನೆಯ ನಿಮಿಷದಲ್ಲಿ ನಿಮ್ಮ ಅಣ್ಣ ಬಂದು ನನ್ನನ್ನು ಕಾಪಾಡಿದರು. ಅದಾದ ಮೇಲೆ ಯಾವ ದೇವರ ಪುಣ್ಯವೋ ಏನೋ ನನ್ನ ಗಂಡ ಸಂಪೂರ್ಣವಾಗಿ ಬದಲಾದರು. 1 ವಾರ ನನ್ನ ಜೊತೆ ತುಂಬ ಸಂತೋಷವಾಗಿದ್ದರು. ಆ 1 ವಾರವೂ ಅವರು ನನ್ನನ್ನು ಒಂದು ಮಾತು ಕೂಡ ಬೈಯಲಿಲ್ಲ. ನನಗೆ ಸಂತೋಷ ಅಂದರೆ ಏನು ಅಂತ ಸಂಪೂರ್ಣವಾಗಿ ತೋರಿಸಿಕೊಟ್ಟರು. ಅವರ ಆ ಪ್ರೀತಿಗೆ ಶರಣಾಗಿದ್ದ ಮುಂದಿನ ವಾರವೇ ನನ್ನ ಜೀವನ ಸಂಪೂರ್ಣವಾಗಿ ತಲೆಕೆಳಗಾಗಿ ಹೋಯಿತು. ಅವರು ಪ್ರೀತಿಸಿದ ಹುಡುಗಿಯನ್ನು ಮದುವೆಗೆ ಬರಲು ಬಿಡದೆ ಮಂಟಪದಿಂದ ಕಳುಹಿಸಿದ್ದು ನನ್ನ ಮಾವ. ಅವರ ಆಸೆ ಮನೆಗೆ ಬರುವ ಸೊಸೆ ಅಡಕವಾಗಿ ಮನೆಯೊಳಗೆ ಇರಬೇಕು ಅಂತ. ಆದರೆ ಕನಿಷ್ಕ ಮಾಡೆಲ್. ಸ್ವಲ್ಪವೂ ಯೋಚಿಸದೆ ಆ ಹುಡುಗಿಯನ್ನು ಎದುರಿಸಿ ಕಳುಹಿಸಿದ್ದಾರೆ. ಅದಕ್ಕಾಗಿಯೇ ಅವರ ಮದುವೆ ನಿಂತು ಹೋಯಿತು. ಮುಂದಿನ ನಿಮಿಷವೇ ನಮ್ಮ ಅಪ್ಪನ ಹತ್ತಿರ ಮಾತನಾಡಿ ನನಗೂ ಅವರಿಗೂ ಮದುವೆ ಮಾಡಿಸಿದರು. ಇದೆಲ್ಲ ಕಾಕತಾಳೀಯವಾಗಿ ನಡೆದದ್ದು ಅಂತ ನಾವು ಅಂದುಕೊಂಡೆವು. ಅವರು ತಮ್ಮ ಪ್ರೇಯಸಿಯನ್ನು ಮರೆಯಲಾಗದೆ ಪ್ರತಿಯೊಂದು ದಿನವೂ ನನ್ನನ್ನು ಹಿಂಸಿಸಿದರು. ಅದಾದ ಮೇಲೆ ಅವರೇ ಅರ್ಥ ಮಾಡಿಕೊಂಡು ನನ್ನನ್ನು ಸಂತೋಷವಾಗಿ ನೋಡಿಕೊಂಡರು. ಸ್ವಲ್ಪ ದಿನಗಳ ಹಿಂದೆ ನನ್ನ ನಾದಿನಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಅಲ್ಲಿಯೇ ಕನಿಷ್ಕ ವಿಷ ಕುಡಿದು ಅಡ್ಮಿಟ್ ಆಗಿದ್ದರು. ಆಗಲೇ ಅವರಿಗೆ ಎಲ್ಲ ನಿಜವೂ ಗೊತ್ತಾಗಿದ್ದು. ಅದರೊಂದಿಗೆ ನನ್ನನ್ನು ಸಂಪೂರ್ಣವಾಗಿ ದ್ವೇಷಿಸಲು ಶುರು ಮಾಡಿದರು. ಅವರ ಜೊತೆ ನಾನು ಮತ್ತೆ ಮಾತನಾಡಲೇ ಇಲ್ಲ. ಸಾರಿ, ನಾನಲ್ಲ, ಅವರೇ ನನ್ನ ಜೊತೆ ಮಾತನಾಡಲೇ ಇಲ್ಲ. ಆಮೇಲೆ ದಿಢೀರನೆ ಸಹಿ ಕೇಳಿದರು, ಹಾಕಿ ಕೊಟ್ಟು ಬಿಟ್ಟೆ. ಅದಾದ ಮೇಲೆ ಅಲ್ಲಿ ಇರಲಾಗದೆ ಮನೆಗೆ ಬಂದು ಬಿಟ್ಟೆ. ಮತ್ತೆ ಬಂದು ಕರೆದರು. ಆದರೆ ಡಿವೋರ್ಸ್ ಕೊಟ್ಟು ಬಿಟ್ಟು ಅಲ್ಲಿ ಏನೋ ಬದುಕಿಕೋ ಅಂತ ನನಗೆ ಜಾಗ ಕೊಡ್ತಿರುವ ಹಾಗೆ ಅನ್ನಿಸಿತು. ನನಗೂ ಸ್ವಾಭಿಮಾನ ಇಲ್ವಾ? ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟೆ. ಇವತ್ತು ಅವರ ಹುಟ್ಟುಹಬ್ಬ. ಬೆಳಿಗ್ಗೆ ದೇವರ ಹತ್ತಿರ ಮನಸಾರೆ ಬೇಡಿಕೊಂಡೆ. ಅದಕ್ಕಾಗಿಯೇ ಏನೋ ಅವರ ಸಂತೋಷವೇ ಮುಖ್ಯ ಅಂತ ಇವತ್ತು ನನಗೆ ಡಿವೋರ್ಸ್ ಕೊಟ್ಟು ಬಿಟ್ಟರು. ನನ್ನಿಂದ ಆ ನೋವನ್ನು ತಡೆದುಕೊಳ್ಳಲು ಆಗಲಿಲ್ಲ. ಅದರ ಜೊತೆಗೆ ಸ್ಕೂಟಿ ಓಡಿಸಿಕೊಂಡು ಬಂದಿದ್ದರಿಂದ ಗಮನವಿಲ್ಲದೆ ನಿಮ್ಮ ಕಾರಿಗೆ ಡಿಕ್ಕಿ ಹೊಡೆದೆ. ಸಾರಿ ಎಂದು ಅಳುತ್ತಲೇ ಹೇಳಿ ಮುಗಿಸಿದಳು. ಇಷ್ಟು ಹೊತ್ತು ಅವಳು ಮಾತನಾಡಿದ್ದನ್ನು ಕೇಳಿ ಆಘಾತದಿಂದ ಮನಗಟ್ಟಿದ ವಿಕ್ರಮ್, ಏನ್ರಿ, ಕೇಳಲಿಕ್ಕೆ ತುಂಬ ಬೇಸರವಾಗುತ್ತಿದೆ. ನೀವು ಕನ್ಸೀವ್ ಆಗಿರುವ ವಿಷಯವನ್ನು ಇವತ್ತಾದರೂ ಅವರ ಹತ್ತಿರ ಹೇಳಬಹುದಿತ್ತಲ್ಲವೇ? ಯಾಕೆ ಸಹಿ ಹಾಕಿಕೊಟ್ಟಿರಿ? ನೀವು ಮಾಡುವುದು ತ್ಯಾಗ ಅಂತ ಅಂದುಕೊಂಡಿದ್ದೀರಿ. ಆದರೆ ಅದು ಒಂದು ಮೂರ್ಖತನ. ನಿಮ್ಮ ಮಗುವಿಗೆ ಮಾಡುತ್ತಿರುವ ದ್ರೋಹ ಇದು. ಇದೆಲ್ಲ ಯಾಕೆ ನಿಮಗೆ ಅರ್ಥವಾಗುತ್ತಿಲ್ಲ ಎಂದು ಸ್ವಲ್ಪ ಕೋಪದಿಂದಲೇ ಮಾತನಾಡಿದನು. ವಿಕ್ಕಿ, ನನ್ನನ್ನು ಏನು ಮಾಡೋಕೆ ಹೇಳ್ತಿದ್ದೀರಾ? ಅವರು ಬೇಡ ಅಂತ ಓಡಿಸುವಾಗ ನಾನೇ ಮತ್ತೆ ಹೋಗಿ ಮಗುವನ್ನು ಕಾರಣವಾಗಿಟ್ಟುಕೊಂಡು ಅಂಟಿಕೊಂಡರೆ ಆಮೇಲೆ ನನ್ನ ಜೀವನ ಪೂರ್ತಿ ನನಗೆ ಸ್ವಲ್ಪವೂ ಮರ್ಯಾದೆ ಇಲ್ಲದಂತಾಗುತ್ತದೆ. ನನ್ನ ಅತ್ತೆ ಹೇಗೆ ಆ ಮನೆಯಲ್ಲಿ ಭಾವನೆಗಳಿಲ್ಲದ ಒಂದು ವಸ್ತುವಾಗಿ ಬದುಕುತ್ತಿದ್ದಾರೋ ಅದೇ ರೀತಿ ನಾನು ಬದಲಾಗುತ್ತೇನೆ. ಬೇಡ, ಗಂಡ ಇಲ್ಲದಿದ್ದರೆ ಏನು, ಹೀಗೋ ಈ ಮಗುವಿಗಾಗಿ ನಾನು ಬದುಕಿರುತ್ತೇನೆ. ಆ ಮಗುವನ್ನು ಎತ್ತು ಕಷ್ಟಪಟ್ಟಾದರೂ ನಾನು ಚೆನ್ನಾಗಿ ಬೆಳೆಸುತ್ತಾನೆ. ಆದರೆ ಬದುಕಲು ದಾರಿ ಇಲ್ಲ ಅಂತ ಅವರ ಮನೆಯ ಮುಂದೆ ಹೋಗಿ ಖಂಡಿತ ನಿಲ್ಲುವುದಿಲ್ಲ. ಇನ್ನು ಸ್ವಲ್ಪ ದಿನವಾದರೆ ಅವರೇ ತಮ್ಮ ಪ್ರೇಯಸಿಯನ್ನು ಮದುವೆಯಾಗುತ್ತಾರೆ ನೋಡು. ಅದಾದ ಮೇಲೆ ಅವರನ್ನು ನೆನಪಿಸಿಕೊಳ್ಳಲು ಕೂಡ ನನಗೆ ಹಕ್ಕಿಲ್ಲದಂತಾಗುತ್ತದೆ. ಅದಕ್ಕೆ ಈಗಲೇ ಸಹಿ ಹಾಕಿಕೊಟ್ಟು ಬಿಟ್ಟೆ ಎಂದು ಹೇಳಿ ಮುಗಿಸಿದಳು. ಅವಳು ಮಾತನಾಡಿದ್ದನ್ನು ಕೇಳಿ ಅವನಿಗೆ ಉಸಿರು ಕಟ್ಟಿದಂತಾಯಿತು. ಸರಿ, ನಿಮ್ಮ ಸಮಸ್ಯೆ ಬಗೆಹರಿಸಲಾಗದ್ದು, ಆದರೆ ಬದಲಾಯಿಸಬಹುದು. ಹೇಗೆಂದರೆ ನೀವು ಈಗ ಯಾವ ಕಾನ್ಫಿಡೆಂಟ್ನಿಂದ ಇದ್ದೀರೋ ಅದೇ ಕಾನ್ಫಿಡೆನ್ಸ್ನಿಂದ ಇರಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸರಿ, ನಾನು ಹೋಗಿ ಡಾಕ್ಟರ್ ಹತ್ತಿರ ಮಾತನಾಡಿ ಬರ್ತೀನಿ. ನೀವು ಎದ್ದ ತಕ್ಷಣ ನಿಮ್ಮನ್ನು ಕರೆದುಕೊಂಡು ಹೋಗಬಹುದು ಅಂತ ಹೇಳಿದ್ದಾರೆ ಎಂದು ಹೇಳಿ ವೈದ್ಯರ ಕೋಣೆ ಒಳಗೆ ಹೋದನು.
ಅವರ ಬಳಿ ಮಾತನಾಡಿ, ಓಕೆ ಮೇಡಮ್, ಅವರನ್ನು ಡಿಸ್ಚಾರ್ಜ್ ಮಾಡಿದರೆ ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಲು ವೈದ್ಯರು ಒಮ್ಮೆ ಬಂದು ಯಾಮಿನಿಯನ್ನು ಪರೀಕ್ಷಿಸಿ, ಓಕೆ ಯಾಮಿನಿ, ತುಂಬ ಹುಷಾರಾಗಿರಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ತುಂಬ ರೆಸ್ಟ್ ಬೇಕು, ಅತಿಯಾದ ಒತ್ತಡ ಇರಬಾರದು ಎಂದು ಹಲವು ಸಲಹೆಗಳನ್ನು ನೀಡಿ ಡಿಸ್ಚಾರ್ಜ್ ಮಾಡಿದರು. ವಿಕ್ರಮ್ ಹಣ ಕಟ್ಟಿ ಅವಳನ್ನು ಕರೆದುಕೊಂಡು ಬಂದನು. ಕಾರಿನಲ್ಲಿ ಬರುವಾಗ ಯಾಮಿನಿ ಕಣ್ಣುಗಳನ್ನು ಒರೆಸಿಕೊಂಡಿದ್ದರೂ ಅವಳ ಕಣ್ಣುಗಳು ಆಗಾಗ ಒದ್ದೆಯಾಗುತ್ತಿದ್ದವು. ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ವಿಕ್ಕಿ, ನಮ್ಮ ಮನೆಯಲ್ಲಿ ಯಾರಿಗೂ ನಾನು ಪ್ರೆಗ್ನೆಂಟ್ ಆಗಿರೋದು, ಡಿವೋರ್ಸ್ ಆಗಿರೋದು ಗೊತ್ತಿಲ್ಲ, ನೀವು ಏನೂ ಹೇಳಬೇಡಿ ಎಂದಳು. ಅವನು ತಲೆಯಲ್ಲಾಡಿಸಿದನು. ಯಾಮಿನಿಯ ಮನೆ ಬಾಗಿಲಲ್ಲಿ ಕಾರು ಬಂದು ನಿಲ್ಲಲು ಅವಳ ತಾಯಿ ಗಾಬರಿಯಿಂದ ಹೊರಗೆ ಓಡಿ ಬಂದರು. ವಿಕ್ರಮ್ನನ್ನು ನೋಡಿದವರಿಗೆ ಸ್ವಲ್ಪ ಆಘಾತವಾಗಿಯೇ ಇತ್ತು. 2 ವರ್ಷಗಳ ಹಿಂದೆ ಸಂಬಂಧ ಬೆಳೆಸಿದ ಮನೆಯಲ್ಲಿ ತನ್ನ ಅಳಿಯನ ತಮ್ಮನಾಗಿ ನೋಡಿದ್ದವನು ಇಂದು ತನ್ನ ಮಗಳೊಂದಿಗೆ ಬರಲು ಕಾರಣವೇನು ಎಂದು ಅರ್ಥವಾಗದೆ ನೋಡಿದರು. ವಿಕ್ರಮ್ ಹತ್ತಿರ ಬಂದನು. ಇವತ್ತು ಅವರು ಬರುವಾಗ ಗೊತ್ತಿಲ್ಲದೆ ನನ್ನ ಕಾರಿಗೆ ಎಂದು ಕೆಲವು ವಿವರಗಳನ್ನು ಹೇಳಿದವನು, ಓಕೆ ಆಂಟಿ, ಅವರನ್ನು ಭದ್ರವಾಗಿ ನೋಡಿಕೊಳ್ಳಿ, ರಾತ್ರಿ ಕಾರ್ತಿ ಬಂದು ಸ್ಕೂಟಿ ಕೊಡ್ತಾನೆ ಎಂದು ಹೇಳಿ ಯಾಮಿನಿಗೂ ವಿದಾಯ ಹೇಳಿ ಅಲ್ಲಿಂದ ತನ್ನ ಮನೆಗೆ ಹೊರಟನು ವಿಕ್ರಮ್. ಅವನು ಮನೆಗೆ ಹೋಗಲು ಅಥರ್ವ ನಕ್ಷತ್ರ ಊರಿಗೆ ಹೊರಡಲು ತಯಾರಾಗಿದ್ದರು. ಈ ಕಥೆ